ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2024ರ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಅಂದರೆ ಅದು ವರಮಹಾಲಕ್ಷ್ಮಿ ವ್ರತ. ನಮ್ಮ ಗೃಹಿಣಿಯರು ತಮ್ಮ ಮನೆಯ ಅಭಿವೃದ್ಧಿಗಾಗಿ ಈ ವ್ರತಗಳನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರವಾದ ಆಗಸ್ಟ್ 16ನೇ ತಾರೀಕು ಬಂದಿದೆ. ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳ್ಬಹುದು, ಏಕೆಂದರೆ ಅವತ್ತು ಏಕಾದಶಿ ಕೂಡ ಇದೆ. ಶ್ರಾವಣ ಮಾಸ ಶುಕ್ಲ ಪಕ್ಷ ಪೌರ್ಣಿಮೆಯ ಮುಂಚೆ ಯಾವಾಗಲೂ ಈ ವ್ರತವನ್ನು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತವನ್ನು ಏನಕ್ಕೆ ಮಾಡಬೇಕು, ಅದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ನಮಗೆ ಸ್ಕಂದ ಪುರಾಣದಲ್ಲಿ ಸಿಗುತ್ತೆ. ಪಾರ್ವತಿ ದೇವಿ ತನ್ನ ಪತಿ ಶಿವನನ್ನು ಒಮ್ಮೆ ಕೇಳ್ತಾರೆ, ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ. ಆಗ ಶಿವನು ತನ್ನ ಪತ್ನಿಗೆ ಈ ವ್ರತದ ಬಗ್ಗೆ ತಿಳಿಸ್ಕೊಡ್ತಾರೆ. ಪುರಾಣದಲ್ಲಿ ಚಾರುಮತಿ ಎಂಬ ಗೃಹಿಣಿಯು ಈ ವ್ರತವನ್ನು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಮಾಡಿ ಈ ವ್ರತದ ಅಷ್ಟ ಐಶ್ವರ್ಯಗಳನ್ನು ಪ್ರಾಪ್ತಿ ಮಾಡ್ಕೋತಾರೆ ಅಂತ ಶಿವನು ತನ್ನ ಪತ್ನಿ ಪಾರ್ವತಿ ದೇವಿಗೆ ತಿಳಿಸ್ತಾರೆ. ಈ ವ್ರತವನ್ನು ಮಾಡೋ ಸ್ತ್ರೀಯರು ಕಳಸವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ವ್ರತವನ್ನು ಮಾಡಬೇಕು. ಕಳಶ ಸ್ಥಾಪನೆ ಯಾವಾಗ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4ರಿಂದ 6 ಗಂಟೆ ಒಳಗಡೆ ಮಾಡಿದ್ರೆ ಅತ್ಯಂತ ಶುಭಕರವಾಗಿರುತ್ತದೆ. ಆದಷ್ಟು ಪೂಜೆನ 8 ಗಂಟೆ ಒಳಗಡೆ ಮಾಡೋದಕ್ಕೆ ಪ್ರಯತ್ನ ಪಡಿ. ವರಮಹಾಲಕ್ಷ್ಮಿ ಹಬ್ಬದ ಶುಭ ಲಗ್ನಗಳು ಯಾವುವೆಂದರೆ, ಸಿಂಹ ಲಗ್ನ ಬೆಳಿಗ್ಗೆ 5:57ರಿಂದ 8:14ರವರೆಗಿರುತ್ತೆ. ವೃಶ್ಚಿಕ ಲಗ್ನ ಮಧ್ಯಾಹ್ನ 12:50ರಿಂದ 3:08 ಗಂಟೆವರೆಗಿರುತ್ತೆ. ಕುಂಭ ಲಗ್ನ ಸಂಜೆ 6:55ರಿಂದ 8:22 ಈ ಲಗ್ನಗಳಲ್ಲೇ ಕಳಶ ಪ್ರತಿಷ್ಠಾಪನೆ ಮಾಡಿ ಈ ವ್ರತವನ್ನು ಮಾಡೋದು ಅತ್ಯಂತ ಶುಭಕರವಾಗಿರುತ್ತೆ. ವರಮಹಾಲಕ್ಷ್ಮಿ ತಾಯಿಯ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿ ಮಾಡ್ಕೋಬಹುದು. ರಾಹುಕಾಲ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಇರೋದ್ರಿಂದ ಆ ಸಮಯದಲ್ಲಿ ಈ ವ್ರತಗಳನ್ನ ಮಾಡಬಾರ್ದು. ಈಗಾಗಲೇ ತಿಳಿಸಿರುವಂಥ ಶುಭ ಲಗ್ನಗಳಲ್ಲಿ ಈ ವ್ರತಗಳನ್ನು ಮಾಡಿ ತಾಯಿಯ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ.